ನಟ, ನಿರ್ದೇಶಕ, ನಿರ್ಮಾಪಕ ಆಸ್ಕರ್ ಕೃಷ್ಣ ಸಾರಥ್ಯದ ಕಲಾಭೂಮಿ ಪ್ರತಿಷ್ಠಾನದ 2ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದ್ದ ಸ್ವರ ಸಂಭ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್ಎಂ ಸುರೇಶ್, ಮಾಜಿ ಅಧ್ಯಕ್ಷರಾದ ಭಾಮಾ ಹರೀಶ್, ಹಾಲಿ ಕಾರ್ಯದರ್ಶಿಗಳಾದ ಭಾಮಾ ಗಿರೀಶ್, ಅಶೋಕ ಚಿತ್ರಮಂದಿರದ ಮಾಲೀಕರಾದ ಕೆಸಿ ಅಶೋಕ್, ನಿರ್ಮಾಪಕ ನಿರ್ದೇಶಕ ಪ್ರಶಾಂತ್ ಅಂಕಪುರ, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಎನ್ಆರ್ಕೆ ವಿಶ್ವನಾಥ್, ಬಹುಭಾಷಾ ನಟಿ ವಿಜಯಲಕ್ಷ್ಮಿ, ಗಾಯಕಿ ಮತ್ತು ಚಲನಚಿತ್ರ ನಟಿ ಉಮಾ, ವೈಜಿ, ಖ್ಯಾತ ಹಾಸ್ಯ ನಟ ಚಂದ್ರಪ್ರಭಾ, ನಟ ನಿರ್ದೇಶಕ ಸಂಕಲನಕಾರ ಎಸ್ಕೆ ನಾಗೇಂದ್ರ ಅರಸ್ ಹಾಗೂ ಇತರರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ವೈಜಿ ಉಮಾ ಅವರಿಗೆ ಕಲಾಭೂಮಿ ಪ್ರತಿಷ್ಠಾನದ ವತಿಯಿಂದ ದೇಸಿ ಕೋಗಿಲೆ ಹಾಗೂ ಚಂದ್ರಪ್ರಭಾಜಿ ಅವರಿಗೆ ಹಾಸ್ಯ ಚತುರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಯಿತು. ದೇಶ ಹಾಗೂ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿ ರಾಷ್ಟ್ರಮಟ್ಟದ ಕರೋಕೆ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಭಾನ್ವಿತ ಗಾಯಕ ಗಾಯಕಿಯರು ಸೊಗಸಾದ ಹಾಡುಗಳನ್ನು ಹಾಡಿ ನರ್ತಿಸಿ ಸಭಿಕರ ಮನರಂಜನೆ ಮಾಡಿದ್ರು. ವರದಿ ಸಜ್ಜದ್, ಎಬಿ ನ್ಯೂಸ್, ಬೆಂಗಳೂರು.